ಸರಳಿಗೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಈ ವಾರ್ ಇವತ್ತಿಗೆ ಇರಾನ್ನ ಸ್ಟ್ರೆಂತ್ ಮತ್ತು ಇರಾನ್ನ ವೀಕ್ನೆಸ್ ಅಂತ ಬಂದಾಗ ನೀವು ಇರಾನ್ ಸ್ಟ್ರೆಂತ್ ಏನೇ ಇದ್ದರೂ ಯಾವತ್ತಿಗೆ ಅಮೆರಿಕ ಈಗ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಏನು ಮಾಡ್ತಾ ಇದೆ ತನ್ನ ಸೇನೆಯ ಪಡೆಗಳಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸ್ವಲ್ಪ ಶೂಲೇಸ್ ಕಟ್ಕೊಂಡು ಸ್ವಲ್ಪ ರೆಡಿಯಾಗಿರಪ್ಪ ನೀವು ರೆಡಿಯಾಗಿರಪ್ಪ ಅಂತ ಹೇಳಿ ಮೆಸೇಜ್ ಬಂದಿದೆ. ಆ ಒಂದು ಪಡೆಗಳು ಕೂಡ ಒಂದು ಹಂತಕ್ಕೆ ರೆಡಿ ಆಗ್ತಾ ಇವೆ. ಇದ್ರ ಜೊತೆಗೆ ಇಸ್ರೇಲ್ ಬೇರೆ ಇದೆ. ಇಸ್ರೇಲ್ 1700 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 1600 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಇರಾನನ್ನು ನೇರವಾಗಿ ಮನೇಲಿ ಕೂತ್ಕೊಂಡು ಟಾರ್ಗೆಟ್ ಮಾಡಿ ಬಟನ್ ಒತ್ತಿದ್ರೆ ಮುಗೀತು ಅನ್ನೋ ಮಟ್ಟದಲ್ಲಿ ಇದ್ದಾಗ ಇರಾನ್ ಏನು ಮಾಡಬಲ್ಲದು? ಒಂದು ಕಾಲಕ್ಕೆ ಇರಾನ್ ಇರಾಕ್ ಸದ್ದಾಮ್ ಹುಸೇನ್ ಅವತ್ತಿಗೆ ವಾರ್ ಮಾಡಿದರು. ಇರಾನ್ ಏನು ಕಳ್ಕೊಳ್ತು, ಏನು ಪಡ್ಕೊಳ್ತು, ಸದ್ದಾಮ್ ಹುಸೇನ್ ಏನು ಪಡ್ಕೊಂಡ, ಅಮೆರಿಕ ಎದುರು ಹಾಕ್ಕೊಂಡು ಸದ್ದಾಮ್ ಹುಸೇನ್ ಏನು ಪಡ್ಕೊಂಡ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಮೆರಿಕ ಎದುರು ಹಾಕ್ಕೊಂಡು ಕೂಡ ಇರಾನ್ ಆರಾಮಾಗಿ ಎಸ್ಪೆಷಲಿ ಅಯಾತೊಲ್ಲಾ ಖಮೇನಿ ಉಸಿರಾಡಬಹುದಾ ಅಲ್ಲಿ ಅಂತ. ಈಗ ಈ ಒಂದು ಆಪರೇಷನ್ ಏನು ನಡೀತಿದೆ ಅಲ್ವಾ, ಇದರ ಮೇಯ್ನ್ ಒಂದು ಉದ್ದೇಶ ಏನು ಅಂತ ನಾನು ನಿಮಗೆ ಹೇಳಿದೆ. ಓಕೆ, ಒಂದು ಇಸ್ರೇಲ್ ಮಿಲಿಟರಿ ಡಾಕ್ಟ್ರಿನ್ ಇದೆ. ಯಾಕಂದರೆ 1948 ಇಸ್ರೇಲ್ ಕ್ರಿಯೇಟ್ ಆದಮೇಲೆ ಅವರ ಒಂದು ಇದೇನಿದೆ ಸರೌಂಡಿಂಗ್ಸ್ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಹಾಸ್ಟೈಲ್. ಓಕೆ, ಅವರ ಒಂದು ಡಾಕ್ಟ್ರಿನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೆವರ್ ಅಗೇನ್ ಡಾಕ್ಟ್ರಿನ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು. ಇಸ್ರೇಲ್ ಮಿಲಿಟರಿ ಡಾಕ್ಟ್ರಿನ್ನ ನೆವರ್ ಅಗೇನ್ ಡಾಕ್ಟ್ರಿನ್ ಅಂತಾರೆ. ಅಂದರೆ ಯಾರಾದರೂ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಹಿಟ್ ಹಿಮ್ ಬ್ಯಾಕ್ ಸೋ ಹಾರ್ಡ್, ಹಿ ಶುಡ್ ನೆವರ್ ಅಗೇನ್ ಟ್ರೈ ಟು ಹಿಟ್ ಅಸ್ ಅಗೇನ್. ಇನ್ನೊಂದ್ಸಲ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಆ ರೀತಿ. ಬಟ್ ಈಗ ಅವರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿದೆ. ಆ್ಯಂಡ್ ಎ ನ್ಯೂಕ್ಲಿಯರ್ ಕೇಪಬಲ್ ಇರಾನ್ ಏನಿದೆ ಅದು ಅಮೆರಿಕಾಗೂ ಒಂದು ಥ್ರೆಟ್ಟು, ಮತ್ತು ಇಸ್ರೇಲ್ಗೂ ಇನ್ನೂ ತುಂಬ ದೊಡ್ಡ ಥ್ರೆಟ್. ಯಾಕಂದರೆ ಅವರು ಮುಂಚೆ ಫ್ರೆಂಡ್ಸ್ ಆಗಿದ್ದವರು. ಅವರು ಇರಾನ್ ಆ್ಯಂಡ್ ಇಸ್ರೇಲ್ ವರ್ ಫ್ರೆಂಡ್ಸ್. 1979 ಇಸ್ಲಾಮಿಕ್ ಅದು ರೆವಲ್ಯೂಷನ್ ಆದಮೇಲೆ ಆವಾಗ ಖಮೇನಿ ಬಂದ ಮೇಲೆ ಆವಾಗಿಂದ ಇವರು ಏನಾದ್ರು ಒಬ್ರಿಗೊಬ್ರು ಹಾಸ್ಟೈಲ್ ಆದರು. ಅವರು ಇವ್ರನ್ನ ಝೋಯನಿಸ್ಟ್ ಅಂತ ಕರೀತಾರೆ, ಅವರು ಇವ್ರನ್ನ ಪರ್ಷಿಯನ್ ಇಸ್ಲಾಮಿಕ್ ರೆಜಿಮ್ ಅಂತ ಹೇಳ್ಬಿಟ್ಟು ಏನು ಕರೀತಾರೆ. ಇದು ವರ್ಲ್ಡ್ಗೆ ಇದಾಗಿದೆ. ಆಸ್ ಆಫ್ ನೌ ಅಫ್ಕೋರ್ಸ್ ಇಟ್ಸ್ ಟ್ರೂ, ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತಿದೆ ಇಸ್ರೇಲ್ ಮೇಲೆ. ಅವರ ಹೈಪರ್ಸೋನಿಕ್ ಮಿಸೈಲ್ಸ್ ಬರ್ತಾ ಇದೆ. ಐರನ್ ಡೋಮ್ 90 to 95 ಐರನ್ ಡೋಮ್ ಕರೆಕ್ಟಾಗಿ ಕೆಲಸ ಮಾಡ್ತಿದೆ. ಲೆಟ್ ಮಿ ಟೆಲ್ ಯು, ತುಂಬಾ ಕಡೆ ಅದು ಇನ್ಫಾರ್ಮೇಶನ್ ಏನು ಬರ್ತಿದೆ ಅಂತ ಹೇಳಿದ್ರೆ ಐರನ್ ಡೋಮ್ ಫೇಲ್ ಆಗ್ಬಿಟ್ಟಿದೆ. ಅವರ ಇದು ಏನು ಸ್ಲಿಂಗ್, ಡೇವಿಡ್ ಸ್ಲಿಂಗ್ ಅದು ಫೇಲ್ ಆಗ್ಬಿಟ್ಟಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಆಫ್ ಇಸ್ರೇಲ್ ಅದು ಫೇಲ್ ಆಗಿಲ್ಲ. ಒಂದು ಟ್ಯಾಕ್ಟಿಕ್ ಮಾಡ್ತಿದೆ ಈಗ ಇರಾನ್. ಏನಂತ ಹೇಳಿದ್ರೆ ಇರಾನ್ ಪ್ಲಸ್ ಇರಾನ್ ಪ್ರಾಕ್ಸೀಸ್, ಲೆಬನನ್ನಲ್ಲಿರೋ ಹೆಜ್ಬೊಲ್ಲಾ ಮತ್ತೆ ಗಾಜಾಲಿರೋ ಹಮಾಸ್, ಇವರೆಲ್ಲ ಓವರ್ವೆಲ್ಮ್ ಮಾಡ್ತಿದ್ದಾರೆ. ಅಂದ್ರೆ ಒಂದು 100 ಮಿಸೈಲ್ಸ್ ಬಂದ್ರೆ ಈ ಒಂದು ಐರನ್ ಡೋಮ್ ಸಿಸ್ಟಮ್ ಏನಿದೆ ಅದು 100 ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡುತ್ತೆ. 370 ಬಂದ್ರೆ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಎಸ್ಕೇಪ್ ಆಗುತ್ತೆ, ಅದು ಬರುತ್ತೆ. ಇದು ನಡೀತಿದೆ. ಯಾವ ಸಿಸ್ಟಮು ಇಸ್ರೇಲ್ ಫೇಲ್ ಆಗಿಲ್ಲ, ಅದು ಫೇಲ್ ಆಗೋದಿಲ್ಲ. ಬಟ್ ಹೈಪರ್ಸಾನಿಕ್ ಮಿಸೈಲ್ಸ್ಗೆ ಐರನ್ ಡೋಮ್ ಡಿಸೈನ್ ಆಗಿಲ್ಲ. ಹ್ಯಾವಿಂಗ್ ಸೆಡ್ ದಟ್, ಈಗ ಕಂಪ್ಲೀಟ್ ಆಗಿ ಅವರ ಏರ್ ಫೋರ್ಸ್ ಏನಿದೆ ಡಿಗ್ರೇಡ್ ಮಾಡಿಬಿಟ್ಟಿದೆ. ಯಾಕಂದ್ರೆ ನೀವೇ ನೋಡಿದಿರ ಇರಾನ್ ಫೈಟರ್ ಜೆಟ್ಸ್ ಎಲ್ಲೂ ಹೋಗಿ ಅಟ್ಯಾಕ್ ಮಾಡಕ್ ಆಗ್ತಿಲ್ಲ. ಕಾರಣ ನೀವು ಫಸ್ಟ್ ಏನು ಹೇಳಿದ್ರಲ್ಲ, ಇರಾನಿಯನ್ ಏರ್ ಸ್ಪೇಸ್ ಈಸ್ ಕಂಪ್ಲೀಟ್ಲಿ ಅಂಡರ್ ಇಸ್ರೇಲ್ ಕಂಟ್ರೋಲ್. ಫಸ್ಟ್ ಮಿಲಿಟರಿ ಲ್ಯಾಂಗ್ವೇಜಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ನೀವು ಒಂದು ದೇಶದ ಒಂದು ಏರ್ ಸ್ಪೇಸ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಹೇಳಿದ್ರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತಲ್ಲ, ಯು ವಿಲ್ ಡೆಸ್ಟ್ರಾಯ್ ಇಟ್ ಕಂಪ್ಲೀಟ್ಲಿ. ವೆನ್ ಐ ಸೇ ಏರ್ ಡಿಫೆನ್ಸ್ ಸಿಸ್ಟಮ್, ಅವರ ಏರ್ ಡಿಫೆನ್ಸ್ ಗನ್ಸ್ ಅಂಡ್ ಮಿಸೈಲ್ಸ್ ಜೊತೆಲಿ ನೀವು ಅವರ ರೆಡಾರ್ಸ್ ಅಂಡ್ ಕಂಟ್ರೋಲ್ ಸ್ಟೇಷನ್ಸ್ನು ಡೆಸ್ಟ್ರಾಯ್ ಮಾಡ್ತೀರಾ. ಟೋಟಲ್ ಆಗಿ ಡೆಸ್ಟ್ರಾಯ್ ಆಗಿದೆ. ನಾವು ಇಸ್ರೇಲ್ನ ಬೇಹುಗಾರಿಕಾ ಆಫೀಸರ್ ನಾವು ಹೊಡೆದು ಹಾಕಿದ್ವಿ ಅಂತ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ಇಸ್ರೇಲ್ನ ಬೇಹುಗಾರಿಕಾ ಪಡೆ ಇದ್ದಂತ ಆ ಒಂದು ಸ್ಪೇಸ್ ನಾವು ಹೊಡೆದು ಹಾಕ್ಬಿಟ್ಟಿದ್ದೀವಿ. ಒಂದು ಜೋಕ್ ನಡೀತಾ ಇದೆ ಅದ್ರ ಬಗ್ಗೆ, ನಿಜ ಇರ್ಬೋದು. ಏನಂತ ಹೇಳಿದ್ರೆ ಇರಾನ್ ಮೊಸಾದ್ ಹೆಡ್ ಕ್ವಾರ್ಟರ್ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳ್ಬಿಟ್ಟು ಹೇಳ್ತಂತೆ. ಸೊ ಇಸ್ರೇಲೀಸ್ ನಗ್ತಾ ಇದ್ರಂತೆ, ಒಳ್ಳೇದಾಯ್ತು ನೀವು ಮೊಸಾದ್ ಮೇಲೆ ಅಟ್ಯಾಕ್ ಮಾಡಿದ್ದು, ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ, ಯಾಕಂದ್ರೆ ಅವರೆಲ್ಲ ಹೋಗ್ಬಿಟ್ಟು ಇರಾನಲ್ಲೇ ಕೂತ್ಕೊಂಡಿದ್ದಾರೆ. ಈ ರೀತಿ ಜೋಕ್ ನಡೀತಾ ಇದೆ ಈಗ. ದಟ್ಸ್ ಬಿಸೈಡ್ಸ್ ದ ಪಾಯಿಂಟ್. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಮೇರಿಕಾನು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಈಗ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಲ್ರೆಡಿ ಡಿಗ್ರೇಡ್ ಆಗಿದ್ದಾರೆ. ಇದು ಸಿಸ್ಟಮ್ಯಾಟಿಕಲಿ ಇನ್ನೊಂದು ವಾರ ಮ್ಯಾಕ್ಸಿಮಮ್ ಅವರು ಮಿಸೈಲ್ಸ್ ಲಾಂಚ್ ಮಾಡ್ಬೋದು. ದೇರ್ ವಿಲ್ ಬಿ ಎ ಪಾಯಿಂಟ್ ಅವರ ಸಪ್ಲೈಸ್ ನಿಂತೋಗುತ್ತೆ. ಅವರ ಏರ್ ಸ್ಪೇಸ್ ಆಲ್ರೆಡಿ ಹೋಗಿದೆ. ಆ್ಯಂಡ್ ಸಪ್ಲೈ ಇಲ್ದಿರ ಏರ್ ಸ್ಪೇಸ್ ನಿಮ್ಮ ಹತ್ರ ಇಲ್ದಿರ ಇರಾನ್ ಹೇಗೆ ಮಾಡೋದು? ಇರಾನ್ ನಿಜಕ್ಕೂ ಅಣ್ವಸ್ತ್ರಗಳನ್ನು ಇಟ್ಕೊಂಡ್ರೆ ಅಮೆರಿಕಾಗೆ ಅಷ್ಟೊಂದು ತಲೆ ಕೆಟ್ಟೋಗುತ್ತಾ? ಇರಾನ್ ಬಳಿಯಲ್ಲಿ ಏನಾದರೂ ಅಣ್ವಸ್ತ್ರ ಇದ್ದುಬಿಟ್ರೆ ಯಾರ ಹತ್ರ ಅಣ್ವಸ್ತ್ರ ಇದ್ರೂ ಅಮೆರಿಕಾಗೆ ತಲೆ ಕೆಡುತ್ತೆ. ಲೆಟ್ ಮಿ ಟೆಲ್ ಯು, ಇಟ್ ಕ್ಯಾನ್ ಬಿ ಎ ಫ್ರೆಂಡ್ಲಿ ನೇಷನ್. ಯಾಕಂದ್ರೆ ಫಸ್ಟ್ಲಿ ಇಟ್ಸ್ ಎ ಥ್ರೆಟ್ ಫಾರ್ ಗ್ಲೋಬಲ್ ಸೆಕ್ಯೂರಿಟಿ, ಅದಂತೂ ಇದ್ದೇ ಇದೆ. ಬಟ್ ಅದು ಬಿಟ್ಟು
ಅಕಸ್ಮಾತ್ ಏನಾದರೂ ಎಲ್ಲಾದರೂ ನ್ಯೂಕ್ಲಿಯರ್ ಅಟ್ಯಾಕ್ ಆದ್ರೂ ದ ಫಸ್ಟ್ ಡಿಸ್ಟ್ರಕ್ಷನ್ ಓಕೆ ಆಫ್ ದಟ್ ನ್ಯೂಕ್ಲಿಯರ್ ಅಟ್ಯಾಕ್, ಅದು ಎಲ್ಲೇ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗಲಿ ಅದರ ಡಿಸ್ಟ್ರಕ್ಷನ್ ವರ್ಸ್ಟ್ ಎಫೆಕ್ಟ್ಸ್ ಏನಿರುತ್ತೆ ಅದು ಅಮೆರಿಕ ಮೇಲೆ ಇದೆ. ಕಾರಣ ದ ಇಂಡಸ್ಟ್ರಿ ಆಫ್ ವೆಪನ್ಸ್ ಏನಿದೆಯಲ್ಲ, ದ ಗ್ಲೋಬಲ್ ವೆಪನ್ಸ್ ಇಂಡಸ್ಟ್ರಿ, ಇಟ್ ಈಸ್ ಬೀಂಗ್ ಕಂಟ್ರೋಲ್ಡ್ ಬೈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅದಕ್ಕೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ, ಸೇಲ್ಸ್ ನಿಂತೋಗುತ್ತೆ, ಅವಾಗ ಜಾಸ್ತಿ ಸೇಲ್ಸ್ ಆಗಲ್ಲ. ಬಿಕಾಸ್ ನ್ಯೂಕ್ಲಿಯರ್ ಬಾಂಬ್ ಈಸ್ ದ ಅಲ್ಟಿಮೇಟ್ ಒನ್. ಅದರಿಂದ ಆಚೆ ಇನ್ನೇನು ಇಲ್ಲ. ಸೊ ಯಾರಿಗೆ ಇಟ್ ಬೀಳುತ್ತೆ? ಸೊ ಎಲ್ಲರಿಗೂ ತಲೆ ಕೆಟ್ಟೆ. ಬಿಸೈಡ್ಸ್ ದ್ಯಾಟ್ ಈ ಇರಾನಿಯನ್ಸ್ ಏನು ಹೇಳ್ತಾರೆ, ಅವರ ಜನ ನೀವು ನೋಡಿದ್ರೆ ಅವರ ಮಿಲಿಟರಿ ಲೀಡರ್ಸ್ ಆಗ್ಬೋದು, ಪೊಲಿಟಿಕಲ್ ಲೀಡರ್ಸ್ ಆಗ್ಬೋದು, ಆ್ಯಂಡ್ ಸಮ್ ಆಫ್ ದ ಕಾಮನ್ ಪೀಪಲ್ ಆಲ್ಸೋ ಆ್ಯಂಡ್ ದೇರ್ ಪ್ರಾಕ್ಸೀಸ್, ಡೆತ್ ಟು ಇಸ್ರೇಲ್, ಡೆತ್ ಟು ಅಮೆರಿಕಾ, ಅವ್ರು ಯಾವಾಗಲೂ ಇದೇ ಒಂದು ಸ್ಲೋಗನ್ಸ್ ಹೇಳ್ತಾ ಇರ್ತಾರೆ. ಆ ರೀತಿ ಇದ್ದಾಗ ಒಂದು ಈ ರೀತಿಯಾದಂಥ ಒಂದು ಹಾಸ್ಟೈಲ್ ರೆಜಿಮ್ ಏನಿದೆ ಅದನ್ನು ಚೇಂಜ್ ಮಾಡೋಕ್ಕೂ ಟ್ರೈ ಮಾಡ್ತಿದ್ದಾರೆ. ಒಂದು, ಇರಾನ್ ಶುಡ್ ನೆವರ್ ಬಿ ಎ ನ್ಯೂಕ್ಲಿಯರ್ ಕೇಪಬಲ್ ಕಂಟ್ರಿ. ಇಟ್ ಈಸ್ ಗುಡ್ ಫಾರ್ ಗ್ಲೋಬಲ್ ಪೀಸ್ as ವೆಲ್. ಅದರ ಜೊತೆಯಲ್ಲಿ ರೆಜಿಮ್ ಚೇಂಜ್ ಆಗಬೇಕು. ಅದು ಅವರ ಇರಾನಿಯನ್ ಜನ ಕೂಡ ಅದನ್ನೇ ಮಾಡ್ತಿದ್ದಾರೆ, ರೆಜಿಮ್ ಚೇಂಜ್ ಮಾಡಬೇಕು. ಬಟ್ ನೆಕ್ಸ್ಟ್ ಒಂದು ಕ್ವೆಶನ್ ಬರುತ್ತೆ, ಖಮೇನಿ ಚೇಂಜ್ ಆದಮೇಲೆ ಏನು ಬರೋದಿದೆ? ಅಲ್ಲ, ಖಮೇನಿ ಚೇಂಜ್ ಮಾಡಿಸೋದು ಅಮೆರಿಕ ಕೆಲಸನಾ? ಈಗ ಒಬ್ಬ ಸೂಪರ್ ಪವರ್ ಕೆಲಸನಾ ಅದು? ಖಮೇನಿ ಚೇಂಜ್ ಆಗ್ಬಿಡಬೇಕು? ಈಗ ನೀವು ಸೂಪರ್ ಪವರ್ ಇದು ಅಂತ, ನೀವು ಸೂಪರ್ ಪವರ್ ಅಂತ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದೆಲ್ಲ ಆಟ ಆಡಬೇಕು. ನೀವು ಎಲ್ಲಿ ಏನು ಬೇಕಾದ್ರೂ ಮಾಡಕ್ ನಾನು ರೆಡಿ ಇದ್ದೀನಿ, ನನ್ನಲ್ಲಿ ಅಷ್ಟು ಶಕ್ತಿ ಇದೆ ಅಂತ ನೀವು ತೋರಿಸ್ಬೇಕು. ಸೂಪರ್ ಮ್ಯಾನ್ ಆಗ್ಬೇಕು, ನೀವು ಆಗ್ಬೇಕು. ಈಗ ಏನ್ ಹೇಳ್ತಿದೆ US, ಈ ಇರಾನಿಯನ್ ಜನ ಏನಿದ್ದಾರೆ ಅವರಿಗೋಸ್ಕರ ನಾನು ಇದನ್ನ ಮಾಡ್ತೀನಿ ಅಂತ ಅಮೆರಿಕ ಬಂದು ಹೇಳುತ್ತೆ. ಈಗ ಇರಾನಿಯನ್ ಕಾಮನ್ ಇಸ್ರೇಲ್ ಕೂಡ ಹೇಳ್ತಾರೆ, ಇವರು ಅಫ್ಘಾನಿಸ್ತಾನಕ್ಕೆ ಏನ್ ಮಾಡಿದ್ರು ಅಂತ ಜಗತ್ ನೋಡಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಿದ್ದು. ನೀವು ತಾಲಿಬಾನ್ ತೆಗೆದಾಕ್ತೀವಿ ಅಂತ ಹೇಳಿ ತಾಲಿಬಾನ್ ಗೌರ್ಮೆಂಟ್ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಂತ ಮಹಾನ್ ದೇಶ ಅಮೆರಿಕ. ನೀವು ತೆಗೀತೀರಾ, ಬಟ್ ಯಾರನ್ನ ಇಡಬೇಕು ಅಂತ ನಿಮ್ಮ ಹತ್ರ ಇಲ್ವೇ ಇಲ್ಲ, ಐಡಿಯಾನೇ ಇಲ್ಲ. ನೆಕ್ಸ್ಟ್ ಇಲ್ಲ. ನೀವು ಅಮೆರಿಕನ್ ಹಿಸ್ಟ್ರಿ ನೋಡಿ, ಯಾವ್ಯಾವ ದೇಶದ ಮೇಲೆ ಅಟ್ಯಾಕ್ ಮಾಡಿ ಹೋಯ್ತಲ್ಲ, ಹೋಗಕ್ಕೆ ಮುಂಚೆ, ಅಟ್ಯಾಕ್ ಮಾಡಕ್ ಮುಂಚೆ, ಅಮೆರಿಕ ಅಟ್ಯಾಕ್ ಮಾಡಕ್ ಮುಂಚೆ ಅಲ್ಲಿ ಏನೇನು ಅರಾಜಕತೆಗಳಿತ್ತು ಅದರ 1000 ಪಟ್ಟು ಜಾಸ್ತಿ ಅರಾಜಕತೆ ಅವ್ರು ಅಟ್ಯಾಕ್ ಮಾಡಿ ವಾಪಸ್ ವೆಪನ್ ಸೇಲ್ ಆಗ್ಬೇಕಲ್ಲ ಆಮೇಲೂ ಕೂಡ. ಎಕ್ಸಾಕ್ಟ್ಲಿ, ಫೈನ್ ಎಲ್ಲ ಬಿಟ್ಟು ಹೋಗ್ತಾರಲ್ಲ. ಫೈನ್. ನಾನು ವಾಸುದೇವ್ ಸರ್ ಹತ್ರ ಮಾತಾಡ್ಬಿಡ್ತೀನಿ. ವಾಸುದೇವ್ ಸರ್, ಈಗ ಈ ತರ ಸುತ್ತಕೊಂಡು ಬಳಸ್ಕೊಂಡು ಮಧ್ಯಪ್ರಾಚ್ಯ ಇಲ್ಲ, ಈ ಕಡೆ ಪಾಕಿಸ್ತಾನದಲ್ಲಿ ಬರುವಂತಿಲ್ಲ, ಯಾವತ್ತಿಗೇನೋ ಗೊತ್ತಾಗ್ತಾ ಇಲ್ಲ ಅಂತ ಬಂದಾಗ, ಅದು ನಾರ್ಮಲ್ ಒಬ್ಬ ಪ್ರಯಾಣಿಕರಾಗಲಿ ಅಥವಾ ನಾವು ಬರಬೇಕಾಗಿರ್ತಕ್ಕಂಥ ಗೂಡ್ಸ್ಗಳಾಗಲಿ, ವಾಯು ಪ್ರದೇಶದಿಂದ ನಮಗಾಗಿರ್ಬೇಕಂತ ಆಗ್ತಾ ಇರ್ತಕ್ಕಂಥ ಆದಾಯ ಆಗಲಿ, ಅದು ಎಷ್ಟು ನಮಗೆ ಕಡಿಮೆ ಆಗುತ್ತೆ ಆದಾಯ, ಖರ್ಚು ಎಷ್ಟು ಜಾಸ್ತಿ ಆಗುತ್ತೆ, ಭಾರತಕ್ಕೆ ಇರ್ತಕ್ಕಂಥ ರೂಟ್ಗಳೇನು, ಥ್ರೂ ಇರಾನ್ ಅಥವಾ ಫ್ರಮ್ ಇರಾನ್ ಆಗಲಿ ಅಥವಾ ಫ್ರಮ್ ಇಸ್ರೇಲ್ ಆಗಲಿ, ಯಾವ ರೂಟಿಂದ ಭಾರತಕ್ಕೆ ಬರಬಹುದಾಗುತ್ತೆ, ಭಾರತ ಯಾವ ಕಡೆಯಿಂದ ಹೋಗಬಹುದಾಗತ್ತೆ ಅಲ್ಲಿಗೆ ಅಂತ? ಅಲ್ಲ, ಇದು ಏರ್ ಟ್ರಾಫಿಕ್ ಕಂಟ್ರೋಲ್ ಅವಾಗಿನ ಒಂದು ಪರಿಸ್ಥಿತಿನಲ್ಲಿ ಏನನ್ನ ಸಿವಿಲ್ ಏವಿಯೇಷನ್ ಏರ್ಕ್ರಾಫ್ಟ್ ಗಳಿಗೆ ಅದು ಕೆಲವು ರೂಟ್ಗಳನ್ನ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಮೂಲಕ ಅದನ್ನ ಮಾಡ್ಕೊಳ್ತಾರೆ. ಬಾಂಬೆಗೆ, ಕೈರೋದಿಂದ ಬಾಂಬೆಗೆ ಬರೋದಕ್ಕೆ ರೂಟ್ಗಳನ್ನ ಅವರಿಗೆ ಈಗಾಗಲೇ ರೂಟ್ ಇರುತ್ತೆ, ಅದನ್ನ ಸ್ವಲ್ಪ ಡಿವಿಯೇಟ್ ಮಾಡಿ. ಈಗಂತೂ ಏರ್ ನ್ಯಾವಿಗೇಷನ್ ರೂಟ್ಸ್ ಅಂತ ಸಿಸ್ಟಮ್ ಇದೆ, ಅವರು ಬೇಕಾದ ರೀತಿಯಲ್ಲಿ ಅದನ್ನ ಡಿವೈಸ್ ಮಾಡ್ತಾರೆ. ಬಟ್ ದೇ ವಿಲ್ ಹ್ಯಾವ್ ಟು ಅವಾಯ್ಡ್ ಮಧ್ಯಪ್ರಾಚ್ಯ, ಇಸ್ರೇಲ್ ಈ ಕಡೆ ರಸ್ತೆಯಲ್ಲಿ ಈ ರೂಟ್ಗಳಲ್ಲಿ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ತಾರೆ. ಪಾಕಿಸ್ತಾನದ ಮೇಲೆ ಹೋಗಲ್ಲ, ಸ್ವಲ್ಪ ಅದರಲ್ಲಿ ಫ್ಯೂಯಲ್ಗೆ ಸ್ವಲ್ಪ ಜಾಸ್ತಿ ಫ್ಯೂಯಲ್ ತಗೊಂಡೋಗ್ಬೇಕಾಗತ್ತೆ, ಹಾಗಾಗಿ ಟೈಮ್ ಜಾಸ್ತಿ ಆಗುತ್ತೆ, ಜನಗಳಿಗೆ ರೇಟ್ ಫ್ರೈಟ್ ಇದು ಟಿಕೆಟ್ ರೇಟ್ಗಳು ಜಾಸ್ತಿ ಆಗುತ್ತೆ. ಇದರಲ್ಲಿ ಏನು ಸಂದೇಹನೇ ಇಲ್ಲ. ಇದು ಏರ್ಲೈನ್ಸ್ಗಳು, DGCA ಇವರೆಲ್ಲ ಸೇರ್ಕೊಂಡು ಅದನ್ನ ಫಿಕ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಈಗ ಹೆಚ್ಚಿಗೆ ನಾವು ಹೇಳುವಂತ ಪರಿಸ್ಥಿತಿನಲ್ಲೂ ಇಲ್ಲ. ಯಾವ ರೂಟ್ ಅನ್ನ ಯಾವ ತರಹದಲ್ಲಿ ಅವರು ಬಳಸ್ಕೊತಾರೆ ಅದ್ರ ಮೇಲೆ ಅದು ಹೊರಟೋಗುತ್ತೆ. ಆದ್ರೆ ಈ ಒಂದು ಅಮೆರಿಕ ಏನಿದೆ ಅದು ಇರಾಕ್ ನಲ್ಲೂ ಇದೇ ತರ ಹಾಳು ಮಾಡ್ತು, ವಿಯೆಟ್ನಾಂ ನಲ್ಲೂ ಏನ್ ಅರಾಜಕತೆಯನ್ನು ಉಂಟು ಮಾಡಿದೆ, ಈಗ ಇರಾನ್ ನಲ್ಲೂ ಅದೇ ತರಹ ತನ್ನದೇ ಆದಂತ ಯಾರೋ ಒಬ್ಬ ಜನನ ಅಲ್ಲಿ ಅಧಿಕಾರದಲ್ಲಿ ಸ್ಥಾಪನೆ ಮಾಡೋದಕ್ಕೆ ನೋಡ್ತಾ ಇದೆ. ಎಲ್ಲಾ ಪರಿಸ್ಥಿತಿಯಿಂದಲೂ CIA ಎಲ್ಲಾ ಕಡೆಯಿಂದಲೂ ಏನೊಂದು ಡರ್ಟಿ ರೆಜೀಮ್ಗಳನ್ನು ತಂದಿದೆ. ಅದೇ ತರದ ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲಿ 15-16 ಮುಸ್ಲಿಂ ರಾಜ್ಯಗಳು, ಒಂದು ಇಸ್ರೇಲ್, ಈ ಮಧ್ಯ ಅದು ಹೇಗೆ ಇವರುಗಳನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಸ್ಥಿರತೆ ಸಾಧ್ಯವಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇರಾಕ್ ನಲ್ಲಿ ಇನ್ನೂನು ಸಮಾಧಾನದ ಒಂದು ಪರಿಸ್ಥಿತಿ ಉಂಟಾಗಿಲ್ಲ. ಅಲ್ಲಿ ಬೇರೆ ಬೇರೆ ಇದು ಮಿಲಿಟೆಂಟ್ಸ್ ಗ್ರೂಪ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಅವುಗಳನ್ನೆಲ್ಲ ನೋಡಿದಾಗ ಬಹುಶಃ ಇನ್ನೂ ಒಂದ್ ಸ್ವಲ್ಪ ವರ್ಷಗಳ ಕಾಲ ಮಧ್ಯಪ್ರಾಚ್ಯ ಉರಿತಾನೆ ಇರುತ್ತೋ ಏನೋ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಬೇರೆ ಏರ್ ರೂಟ್ಗಳನ್ನ ಹುಡುಕೋಬೇಕಾಗತ್ತೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಬಹುಶಃ ಸ್ವಲ್ಪ ಏನೊಂದು ವ್ಯತ್ಯಾಸಗಳಿವೆ ರೇಟ್ ನಲ್ಲಿ, ಟೈಮ್ ನಲ್ಲಿ, ಇವೆಲ್ಲ ಸಾಧ್ಯತೆಗಳನ್ನ ನಾವು, ಅದು ದೂರಗಾಮಿ ಪರಿಣಾಮ
ತೈಲದ ಬೆಲೆ ಏರ್ತಾ ಇದೆ, ಅದನ್ನು ಸಹ ನಾವು ನೋಡ್ಬೇಕಾಗತ್ತೆ. ಅದೃಷ್ಟವಶಾತ್ ಏನೋ ಅಂಡಮಾನ್ ನಲ್ಲಿ ತೈಲ ಸಿಕ್ಕಿದೆ ಅಂತ ಇದ್ದಾರೆ. ಇವೆಲ್ಲದನ್ನ ಪರಿಸ್ಥಿತಿ ನೋಡಿದಾಗ ಭಾರತಕ್ಕೆ ಅಂತಹ ಒಂದು ಪರಿಸ್ಥಿತಿ ಹೊಡ್ತಾ ಕೊಡ್ತಕ್ಕಂತ ಸಿಚುವೇಶನ್ ಬರ್ಲಿಕ್ಕಿಲ್ವೋ ಏನೋ ಅಂತ ನಾವು ಆಸೆ ಪಡ್ಬೋದು ಏನೋ.